ವಿಚಾರ ಮಾಡಿ ದೊಡ್ಡವರಾಗಬೇಕನ್ನೋರು ದೊಡ್ಡವರಲ್ಲ. ಸಮಾಜದ ಏಳಿಗೆಯನ್ನ, ಜಗತ್ತಿನ ಉದ್ಧಾರವನ್ನ, ಧರ್ಮದ ಜಾಗೃತೆಯನ್ನು ಮೂಡಿಸುತ್ತಾ, ಲಿಂಗ ಧಾರಣೆಯನ್ನು ಮಾಡುತ್ತಾ, ಲಿಂಗ ದೀಕ್ಷೆಯನ್ನು ಇತ್ತ, ಶಿವಾನುಭವದ ಗೋಷ್ಠಿಯನ್ನು ಮಾಡುತ್ತಾ, ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂಥ ಉಪಾಧಿಯೊಳಗೆ ಧರ್ಮದ ಜಾಗೃತೆಯನ್ನು ಮೂಡಿಸುತ್ತಾ ಯಾರು ಮಹಾಮಾತೆಯಾಗಿರುವಂಥ ದಾನಮ್ಮ ದೇವಿ ಲೋಕ ಸಂಚಾರ ಮಾಡುತ್ತಾ ಗುಡ್ಡಾಪುರದಲ್ಲಿ ಬಂದು ನಿನ್ನೆ ದಿವಸ ಐಕ್ಯರಾದಲಲ್ಲ, ಇವಳು ನಿಜವಾದ ದೊಡ್ಡವಳು ತಾಳಿ ಪುಣ್ಯಾತ್ಮರು, ಇವಳು ನಿಜವಾದ ದೊಡ್ಡವಳು ಅಂತ ಮಹಾಮಾತೆಯ ಪವಿತ್ರವಾಗಿರುವಂಥ ಪುರಾಣವನ್ನು ನಾವೆಲ್ಲ 11 ದಿನಗಳ ಪರ್ಯಂತರವಾಗಿ ಆಲಿಸ್ತಾ ಬಂದಿರುವಂಥವರಾಗಿದ್ದೇವೆ. ಬಹುಶಃ ರುದ್ರಮುನಿ ಶಿವಾಚಾರ್ಯರ ವಿಶೇಷವಾಗಿರುವಂಥ ಒಂದು ಕೊಡುಗೆಯ ಬಗ್ಗೆ ನಾನು ನೆನಪು ಮಾಡ್ಕೋಬೇಕು. ಏನು ಅಂತಂದರೆ, 3 ವರ್ಷಗಳ ಹಿಂದೆ ಇಲ್ಲಿ ಯಾವ ಪುರಾಣ ಇರಲಿಲ್ಲ, ಏನೂ ಇರಲಿಲ್ಲ. ಒಬ್ಬ ಗುರು ಮನಸ್ಸು ಮಾಡಿದರೆ ಏನೆಲ್ಲ ಬದಲಾವಣೆ ಮಾಡಬಹುದು ಅನ್ನಲಿಕ್ಕೆ ಯಾವ ಊರು ಸಾಕ್ಷಿ ಅಂತಂದರೆ ಅದು ಅಣಬಿ ಗ್ರಾಮವೇ ಸಾಕ್ಷಿ. ಪುಣ್ಯಾತ್ಮನ ಅಣಬಿ ಗ್ರಾಮವೇ ಸಾಕ್ಷಿ. ಅಲ್ಲ, ಮೊನ್ನೆ ಬಂದಾಗ ಆ ರೋಡ್ ಮಾಡಿಸ್ಬೇಕು, ಅದನ್ನು ಮಾಡಿಸ್ಬೇಕಂದ್ರೆ ಆ ಪ್ರಶ್ನೆ ಬೇರೆ. ರೋಡ್ ಮಾಡೋದು ಮುಖ್ಯ ಅಲ್ಲ. ಹೆಂಡಿಯ ಮೇಲೆ ಹೆಂಡಿಯನ್ನಿಟ್ಟು ಮನೆ ಕಟ್ಟುವರುಂಟು ಧರೆಯೊಳಗೆ, ಹೆಂಡಿಯ ಮೇಲೆ ಹೆಂಡಿಯನ್ನಿಟ್ಟು ಮನೆ ಕಟ್ಟುವರ ಧರೆಯೊಳಗೆ. ಆದರೆ ಹರಿದಾಡುವ ಮನವ ಕಟ್ಟುವರಾರುಂಟಯ್ಯ ಈ ಧರೆಯೊಳಗೆ. ಹಂಗ ಇವತ್ತಿನ ಚಂಚಲ ಪ್ರಪಂಚದೊಳಗೆ ಪುಣ್ಯಾತ್ಮ ಒಂದು ವಿಷಯ ಹೇಳ್ತಾನೆ ನಿಮಗೆ. ಸಂಜೆ 6 ಗಂಟೆ ಕೂತ್ಕೊಂಡ್ರು ಅಂತಂದ್ರೆ ರಾತ್ರಿ 1 ಗಂಟೆ ಮಟ್ಟ ಮೊಬೈಲ್ ತಿಕ್ಕುವಂತ ಕಾಲ ಇದು. ಯಾಕೆ? ಮೊಬೈಲ್ನೊಳಗೆ ಎಲ್ಲ ಬರ್ತದೆ, ಇಡೀ ಪ್ರಪಂಚವನ್ನೇ ನೋಡಬಹುದು, ಅಂಗೈಯೊಳಗೆ ಎಲ್ಲ ನೋಡೋ ಕಾಲ ಬರ್ತೈತೆ ಅಂತ ಹಿಂದೆ ಅನುಭಾವಿಗಳು ಅಪ್ಪಣೆ ಮಾಡಿದಂಗೆ ಎಲ್ಲ ನೋಡುವಂತ ಕಾಲ. ಆದರೆ ಇಂಥ ಕಾಲದೊಳಗೆ, ಇಂಥ ಕಂಪ್ಯೂಟರ್ ಯುಗದೊಳಗೆ ನಿಮ್ಮೆಲ್ಲರ ಭಕ್ತಿ ಒಂದುಗೂಡಿ ಅದು ಸಕ್ಕರೆ ಸಂಗಮನಾಥನ ಪಾದಾರವೆಂದಕ್ಕೆ ಮುಟ್ಟುವಂಗ ಮಾಡಿದ ಶ್ರೇಯಸ್ಸು ಅದು ಯಾರಿಗೆ ಸಲ್ಲಬೇಕಂದ್ರೆ ಕಡ್ಕೋಳದ ಷಡಸ್ಥಲ ಭೂಮಿ ರುದ್ರಮುನಿ ಶಿವಾಚಾರ್ಯರಿಗೆ ಸಲ್ಲಬೇಕು, ಪುಣ್ಯಾತ್ಮರ ಶಿವಾಚಾರ್ಯರಿಗೆ ಸಲ್ಲಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈಗ ಮುಂದೇನು ನಡೆಯುತ್ತೆ ನೋಡೋಣ. ಯಾಕಪ್ಪ ಏನು ಬೇಕಪ್ಪ, ಯಾಕಪ್ಪ ಏನು ಬೇಕಪ್ಪ, ನಿನ್ನ ಮನಸಪ್ಪ ಮುಂದೆ ನೆನಸಪ್ಪ. ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸಕ್ರಿಯ ಸಂಗಮೇಶ್ವರ ಮಹಾರಾಜ ಕೇ ಜೈ, ದಾನಮ್ಮ ದೇವಿ ಮಾತಾ ಕೇ ಜೈ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಉಮರಾಡಿ ಎನ್ನುವಂಥ ಗ್ರಾಮದೊಳಗೆ ಅನಂತರಾಯ ಶಿರಸಮ್ಮ ಎನ್ನುವಂಥವರ ಗರ್ಭ ಸಂಜಾತಳಾಗಿ ಬಂದಿರುವಂತಹ ದಾನಮ್ಮ ಸೊನಲಾಪುರದ ಸಿದ್ಧರಾಮನ ದರ್ಶನವನ್ನು ಮಾಡಿಕೊಂಡು ಕಲ್ಯಾಣದ ಬಸವರಿಂದ ದಾನಮ್ಮ ಎನ್ನುವಂಥ ನಾಮವನ್ನು ಪಡೆದು ಸೋಮನಾಥನ ಕರ ಹಿಡಿದು ವಿವಾಹವಾಗಿ ಜತ್ತ ಸಂಸ್ಥಾನ ದೊರೆಯಾಗಿರುವಂತಹ ಯೇಸುವ ವ್ಯವಸ್ಥೆ ಮಾಡಿರುವಂತಹ ಮದುವೆಯಲ್ಲಿ ಸಂಕತೀರ್ಥದಲ್ಲಿ ಮದುವೆಯಾಗಿ ಲೋಕ ಕಲ್ಯಾಣವನ್ನು ಮಾಡುತ್ತಾ ನಿನ್ನೆ ದಿವಸ ಲಿಂಗದಲ್ಲಿ ಲೀನಳಾಗಿರುವಂಥ ಮಹಾಮಾತೆ ಗುಡ್ಡಾಪುರ ದಾನಮ್ಮ ದೇವಿಯ ಪವಿತ್ರವಾಗಿರುವಂಥ ಪುರಾಣವನ್ನು 11 ದಿನಗಳ ಪರ್ಯಂತರವಾಗಿ ತಾವೆಲ್ಲ ಆಲಿಸ್ತಾ ಬಂದಿರುವಂಥವರಾಗಿದ್ದರೆ ಆ ಪವಿತ್ರವಾಗಿರುವಂಥ ಪುರಾಣವನ್ನು ಕೊನೆಯ ಘಟ್ಟ ಉಭಯ ಗುರುವರಿಯರ ಚರಣಾರವಿಂದಗಳಲ್ಲಿ ಮತ್ತೊಂದು ಸಾರಿ ಮುಗದೊಂದು ಸಾರಿ ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡುವುದರ ಜೊತೆಗೆ ಮಂಗಲಾಚರಣೆಯನ್ನು ಅವರ ಚರಣಕ್ಕೆ ಅರ್ಪಣೆ ಮಾಡಿ ಮತ್ತೆ 2 ನುಡಿ ಪ್ರಾರಂಭ ಮಾಡಿ ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡ್ತೇನೆ. ದಯವಿಟ್ಟು ತಾವೆಲ್ಲ ಶಾಂತದಿಂದ ಕೂತ್ಕೋಬೇಕು. ಮಂಗಲಂ ಗುರುವಿಗೆ ಶರಣರಿಗೆ ಮಂಗಲಂ, ಲಿಂಗಕ್ಕೆ ಚರರಿಗೆ ಮಂಗಲಂ, ಭಕ್ತರಿಗೆ ಷಡಸ್ಥಲ ದೇಶಿಕೇಂದ್ರರಿಗೆ ಮಂಗಲಂ, ಭೂಶಿವ ಕವಿಗಳಿಗೆ ಮಂಗಲಂ, ಶಿವತತ್ವವಿದರಿಗೆ ಮಂಗಲಂ, ವಿಶ್ವಕ್ಕೆ ವಿಶ್ವಜ್ಯೋತಿಗೆ ಮಂಗಲಂ,
ವಿಶ್ವಜ್ಯೋತಿಗೆ ಮಂಗಲಂ. ಮಮ ಗದಗ ವೀರೇಶ್ವರ ಪುಣ್ಯಾಶ್ರಮದೆ ಗುರುವಿನ ಗದ್ದುಗೆಯ ಬಳಿ ಗಮಿತ ಮುದದಿಂ ಬಂದು ಕುಳಿತಿಗಿಲ್ಲೇ ಬರೆದೆನಿದನು. ಅಂತೂ ಸಂಧಿ 12 ಪದಂಗಳು 497 ಮಂಗಲಾಮಸ್ತು ಮಂಗಲಾಮಸ್ತು. ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ದಾನಮ್ಮ ದೇವಿ ಮಾತಾ ಕೇ ಜೈ. ಸಕ್ರಿಯ ಸಂಗಮೇಶ್ವರ ಮಹಾರಾಜ ಕೇ ಜೈ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. इडी धरती कागद करो सब जड़सा लेखनी करो 7 ಸಮುದ್ರ ಮಸಿ ಕರೋ ಮಹಾತ್ಮಂಕ ವರ್ಣ ನಹಿ ಲಿಖತಾ ಅಂತ ಹೇಳುತ್ತೆ ಶಾಸ್ತ್ರ. ಶತಶತಮಾನಗಳ ಪರ್ಯಂತರವಾಗಿ ವರ್ಣನೆ ಮಾಡ್ಕೊಂಡು ಹೋದ್ರ ಸಹಿತ ಶರಣರ ಇತಿಹಾಸ ಅನ್ನೋದು ಮುಗಿಯೋದಲ್ಲ. ಅದಕ್ಕೆ ಮತ್ತೆ ಅವರ ಪವಿತ್ರವಾಗಿರುವಂಥ ಚರಣಗಳಲ್ಲಿ ಮತ್ತೊಂದು ಸಾರಿ ಬಂಧಿಸಿ 2 ನುಡಿ ಪ್ರಾರಂಭ ಮಾಡಿ ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತೇನೆ. ಋತ್ತಂ ಭಾಮಿನಿ ಷಟ್ಪದೀಹಿ ಶ್ರೀ ಗುರು ಶ್ರೇಷ್ಠಂ ತಮಸ ಬಳಿ ಭಾಗರಿಷ್ಠಂ. ಶಿಷ್ಯರಿಗೆ ಸಲೆ ಭೋಗ ಮೋಕ್ಷಂಗಡಂ ನೊಲೆದು ಕರುಣಿಪಾವರಿಷ್ಠರಿಹಂ. ಆಗ ಮಧ್ಯಂ ತ್ರಿಮಲ ಹರನೂರು ಯೋಗನಿಷ್ಠಂ. ಶಾಂತಿಕರನಾನೈಗಮೇನು ತಗೆ ಶ್ರುತಿಯ ನಗುರೋರಧಿಕಮೆನುತಿಹುದು ನಗುರೋರಧಿಕಮೆನುತಿಹುದು ನಗುರೋರಧಿಕಮೆನುತಿಹುದು. सांबजय नम पार्वती शिव हर हर सक्रिय संगमेश्वर महाराज के. गुड्डा प्रधानम्म देवी माता के. कड़कोळ मडिवाळेश्वर महाराज के. गुरुकुमारेश्वर महाराज के. जय मंगलम जय नम पार्वती शिव हर हर ಮಹಾದೇವ. ಎಲ್ಲ ಭಕ್ತಾದಿಗಳಲ್ಲಿ ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡ್ಕಂತ ಪೂರ್ವದಲ್ಲಿ ಒಂದು ವಿಶೇಷವಾಗಿರುವಂಥ ಒಂದು ಮಾತನ್ನು ಹೇಳಿ ನಾನು ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತೇನೆ. ಅಣಬಿ ಗ್ರಾಮದ ಎಲ್ಲ ಭಕ್ತಾದಿಗಳು, ಈಗ ಬಾಪುಗೌಡರು ಅವರು ಇವರು ಅಂತ ಹೆಸರು ಹೇಳೋದು ಬೇಡ, ಎಲ್ಲ ಭಕ್ತಾದಿಗಳು ಶಾಸ್ತ್ರಿಗಳನ್ನ ಗವಾಯಿಗಳನ್ನ ತಬಲಾವಾದಕರನ್ನ ಹೆಂಗೆ ನೋಡ್ಕೊಂಡಿರಿ ನೀವೆಲ್ಲ ಅಂತಂದ್ರೆ 11 ದಿವಸ ಬೇರೆ ಊರಿಂದ ಬಂದಿರುವಂಥವರಲ್ಲ, ಇವರು ನಮ್ಮೂರ ಮಕ್ಕಳು ಅಂತ ನೋಡಿಕೊಂಡಿರುವಂಥ ಗ್ರಾಮ ಎಲ್ಲಾದರೂ ಸಿಗತೈತೆ ಅಂದರೆ ಅದು ಅಣಬಿ ಗ್ರಾಮ ಅನ್ನುವಂಥ ಮಾತನ್ನು ನಾವೆಲ್ಲ ನೆನಪು ಮಾಡ್ಕೋಬೇಕು. ಪ್ರೀತಿಯಿಂದ, ವಾತ್ಸಲ್ಯದಿಂದ, ಮಮಕಾರದಿಂದ ಜೋಪಾನ 11 ದಿನಗಳ ಪರ್ಯಂತರವಾಗಿ ಜೋಪಾನ ಮಾಡಿರುವಂಥ ಗ್ರಾಮ ನಮ್ಮ ಅಣಬಿ ಗ್ರಾಮ. ಅವರಿವರೆನ್ನದೇ ಸಂಚಾಲಕರಿರಬಹುದು, ಮತ್ತು ಚಂದ್ಶೆಟ್ಟಿ ಬಳಗ ಇರಬಹುದು, ದೇಸಾಯಿರ ಬಳಗ ಇರಬಹುದು, ಅವರಿವರೆನ್ನದೇ ಎಲ್ಲರೂ ಕೂಡ ಎಲ್ಲ ತಾಯಂದಿರು ಎಲ್ಲ ಭಕ್ತಾದಿಗಳು ಬಹಳ ಭಕ್ತಿಯಿಂದ, ಬಹಳ ಶ್ರದ್ಧೆಯಿಂದ, ಬಹಳ ಪ್ರೀತಿಯಿಂದ ಕಲಾವಿದರನ್ನು ಜೋಪಾನ ಮಾಡಿರುವಂಥವರಾಗಿದ್ದರೆ ನಿಮ್ಮೆಲ್ಲರಿಗೆ ಮಹಂತ ಮಡಿವಾಳೇಶ್ವರ ಆಶೀರ್ವಾದ, ರುದ್ರಮುನಿ ಶಿವಾಚಾರ್ಯ ಆಶೀರ್ವಾದ, ಸಕ್ರಿಯ ಸಂಗಮೇಶ್ವರನ ಆಶೀರ್ವಾದ, ಗುರುಕುಮಾರೇಶನ ಆಶೀರ್ವಾದ, ದಾನಮ್ಮ ದೇವಿ ಆಶೀರ್ವಾದ ಸದಾವಕಾಲ ಇರಲಿ ಅನ್ನುವಂಥ ಮಾತನ್ನು ತಿಳಿಸಿ, ಕೂಡೋದು ಆಕಸ್ಮಿಕ, ಅಗಲೋದು ಅನಿವಾರ್ಯ, ನಮ್ಮ ನಿಮ್ಮೆಲ್ಲರ ನೆನಪೊಂದೇ ಶಾಶ್ವತ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ಪವಿತ್ರವಾಗಿರುವಂಥ ಸೇವೆಯನ್ನು ಉಭಯ ಗುರುವರ್ಯರ ಶ್ರೀಚರಣಕ್ಕೆ ಅರ್ಪಣೆ ಮಾಡಿ ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡ್ಕೊಂಡ ಪೂರ್ವದಲ್ಲಿ ಪರಮ ಪೂಜ್ಯರ ತುಲಾಭಾರ ಆದ ನಂತರ ಎಲ್ಲ ಭಕ್ತಾದಿಗಳು ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಮೊನ್ನೆ ದಿವಸ ರುದ್ರಮುನಿ ಶಿವಾಚಾರ್ಯ ಅಪ್ಪಣೆ ಮಾಡಿದಂತೆ ಎಲ್ಲರಿಗೂ ಒಂದೊಂದು ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಅಂತ ವಿಚಾರ ಮಾಡೇವೆಂದರು. ಅದಕ್ಕೆ ದಯವಿಟ್ಟು ತುಲಾಭಾರ ಆದ ನಂತರ ಎಲ್ಲರಿಗೂ ಕೂಡ ರುದ್ರಾಕ್ಷ ಧಾರಣೆಯನ್ನು ಪರಮ ಪೂಜ್ಯರ ಅಮೃತ ಹಸ್ತದಿಂದ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ಯಾರೂ ಗಲಾಟೆ ಮಾಡದೆ ಶಾಂತರಿಂದ, ಇವತ್ತು ಕೊನೆ ದಿವಸ ಎಷ್ಟು ಶಾಂತಿ ಇರ್ತೀರಲ್ಲ, 1 ವರ್ಷದವರೆಗೆ ಮನಸ್ಸು ಶಾಂತಿ ಇರ್ತೈತೆ ಅಂದ. ಕೊನೆ ದಿವಸ ಎಷ್ಟು ಗದ್ದಲ ಮಾಡ್ತೀರಲ್ಲ, 1 ವರ್ಷದವರೆಗೆ ಅಷ್ಟು ಗದ್ದಲ ಆಗುತ್ತಂತೆ. ದಯವಿಟ್ಟು ತಾವೆಲ್ಲ ಶಾಂತತೆಯನ್ನು ಕಾಪಾಡಿಕೊಂಡು ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ಜೊತೆಗೆ ಇನ್ನು ಕೆಲವೇ ನಿಮಿಷದಲ್ಲಿ ಷಡಸಲ ಬರಮಿ ಅಭಿನವ್ ಮುರುಗೇಂದ್ರ ಶಿವಾಚಾರ್ಯರು ಹಿರೇಮಠ ಶಿರ್ಷಾಡ್ ಆ ಪೂಜ್ಯರು ಸಹಿತ ಆಗಮಿಸ್ತಾರೆ. ಒಂದು ವಿಚಾರ ಏನು ಹೇಳಬೇಕಂದ್ರೆ, ಇನ್ನು ಕೆಲವೇ ನಿಮಿಷದಲ್ಲಿ ಶಿರ್ಷಾಣದ ಪೂಜ್ಯರು ಕೂಡ ಆಗಮಿಸ್ತಾರೆ. ಇಂಡಿಯೊಳಗೆ ಗುರುವಿನ ಕಳಕಳಿ, ಸಮಾಜದ ಕಳಕಳಿ ಹೆಂಗಿರುತ್ತೆ ಅನ್ನೋದಕ್ಕೊಂದು ಮಾತು ಹೇಳ್ತೇನೆ ನಿಮಗೆ. ಇಂಡಿಯ ತಾಲೂಕು ಇಂಡಿಯೊಳಗೆ
ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಕಾರ್ನೊಳಗೆ ಹೋಗ್ತಿರಬೇಕಾದ್ರೆ ಹಳ್ಳಿ ಹುಡುಗರು ಬಸ್ನಾಗ ಬರ್ತಿದ್ವು ಅಂತ ತುಂಬ್ಕೊಂಡು ಬರ್ತಿರ್ಬೇಕಾದ್ರೆ ಹುಡುಗರು ಹಿಂಗೆ ಬಾಗಲ ಹಿಡ್ಕೊಂಡು ಜೋತು ಬಿದ್ದಿದ್ವಂತೆ. ಅದನ್ನು ನೋಡಿ ಹಳ್ಳಿ ಮಕ್ಕಳೆಲ್ಲ ಕಲಿಯುವಂಥದ್ದು ಒಂದು ಏನಾದರೂ ಒಂದು ಕೇಂದ್ರ ಮಾಡಬೇಕು ಅಂತ ಇಂಡಿಯೊಳಗೆ ಮಾಡಬೇಕು ಅಂತ ವಿಚಾರ ಮಾಡಿ ಎಷ್ಟು ವಿದ್ಯಾರ್ಥಿಗಳ ವಸತಿ ನಿಲಯವನ್ನು ಮಾಡ್ಯಾರಂತಂದರೆ ಊಟ ಮತ್ತು ವಸತಿ ಎಲ್ಲದೂ ಉಚಿತವಾಗಿ ಸಿಗುವಂತೆ 600-800 ವಿದ್ಯಾರ್ಥಿಗಳ ವಸತಿ ಇದ್ದು ವಿದ್ಯಾ ಕಲಿತು ಉಚಿತ ಪ್ರಸಾದವನ್ನು ಸ್ವೀಕಾರ ಮಾಡಿ ಕಲಿಯುವಂಥ ವ್ಯವಸ್ಥೆಯನ್ನು ಯಾರಾದರೂ ಮಾಡ್ಯಾರಂದರೆ ಅಭಿನವ ಮುರುಗೇಂದ್ರ ಶಿವಾಚಾರ್ಯ ಮಾಡ್ಯಾರ, ಪುಣ್ಯಾತ್ಮರ ಶಿವಾಚಾರ್ಯರು ಮಾಡ್ಯಾರೆ. ಅಂಥ ಪರಮ ಪೂಜ್ಯರು ಕೂಡ ಇನ್ನು ಕೆಲವೇ ನಿಮಿಷದಲ್ಲಿ ಈ ಪವಿತ್ರವಾಗಿರುವಂಥ ತಾಣಕ್ಕೆ ಆಗಮಿಸ್ತಾರೆ. ಅವರಿಗೂ ಕೂಡ ಎಲ್ಲ ಕಲಾವಿದರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡಿ ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಸಂಚಾಲಕರು ಆ ವ್ಯವಸ್ಥೆಯನ್ನು ಮುಂದುವರಿಸಬೇಕಂತ ಕೇಳ್ಕೊತಾ ಇದ್ದೀನಿ.